ನಾವೇನ್ ಹೇಳ್ತೀವಿ ಅಂದ್ರೆ ಶಾಲೆಗೆ ಅನುಮತಿ ಕೊಡ್ಬೇಕಾದ್ರೆ ಅನುಮತಿಯಲ್ಲಿ ನಿಮ್ಮ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ಏನೇನ ಅದೇನಿದೆಯಲ್ಲ ಅದನ್ನೆಲ್ಲ ಸೂಕ್ತವಾಗಿ ಅದನ್ನ ಚೆಕ್ ಮಾಡೇ ನೀವು ಅನುಮತಿ ಕೊಡ್ಬೇಕು. ನೀವು ಹಂಗ ಅವ್ರು ಏನೋ ಹೇಳಿದ್ರು ಹಂಗ ಮಾಡಿ ನಮ್ಗೆ ಕೊಡ್ರಿ ಅಂತ ಹೇಳಿ ಯಾರು ಹೇಳಿದ್ರು ಮೊದಲು ಹಿಂದೆ ಕೊಟ್ಟಾರೋ ನಾವು ಕೊಡ್ತೀವಿ ಅಂತೇಳಿ ನಮ್ಗೆ ಕೊಟ್ಟಾರ ಅದನ್ನ ಕೊಡ್ಬೇಡ್ರಿ ಅಂತೇಳಿ ನಾವು ಹೋರಾಟ ಮಾಡ್ತೀವಿ. ಈಗ ಬಿಲ್ಡಿಂಗ್ ತಗೊಂಡು ಬಾಡಿಗೆ ತಗೊಂಡು ನಡೆಸುವಂಥದ್ದು ಇಲ್ರಿ. ಅದು ಶಾಲೆ ನಡೆಸ್ಬೇಕಾದ್ರೆ ಅದಕ್ಕೆ ಅತಿ ಸುರಕ್ಷತೆ ಬೇಕು, ಆಟದ ಮೈದಾನ ಬೇಕು, ಶೌಚಾಲಯ ಬೇಕು, ಇವೆಲ್ಲ ಇರ್ಬೇಕ್ರಿ. ಇವೆಲ್ಲ ಇದ್ದಾಗ ನೀವು ಅನುಮತಿ ಕೊಡ್ರಿ. ಹಂಗೆ ಇರ್ಲಾದಕ್ಕೆ ಯಾಕೆ ಅನುಮತಿ ಕೊಡ್ತೀವಿ ಅಂತೇಳಿ ನಮ್ದು ಅದಕ್ಕೆ ನಾವು ಯಾವಾಗಲೂ ವಿರೋಧ ವ್ಯಕ್ತಪಡಿಸ್ತೀವಿ ನಾವು. ಹೀಗಾಗಿ ನಾವು ಇನ್ನು ಮುಂದಿನ ದಿನಮಾನೊಳಗೆ ಯಾವ ಹಂಗೆಲ್ಲ ಸರಿಯಾಗಿ ಅವು ಇರಂಗಿಲ್ಲ, ಅವಕ್ಕೆ ನಾವು ವಿರುದ್ಧವಾಗಿ ಅಥವಾ ನಾವು ಅವ್ರು ಮಾಡಬೇಕು. ಒಂದು ಇಲ್ಲಕಂದ್ರೆ ಬಂದ್ ಮಾಡ್ಬೇಕು. ಈಗ ಸುಮ್ಮನೆ ಯಾರು ಬೇಕಾದ್ರೆ ನಾನು ಒಂದು ನಡೆಸ್ತಂತ ಒಂದು ನಮ್ಮ ನೇಮ ಶಾಲೆ ನಡೆಸ್ಕೊಂಡು ಕೊಡೋಕ್ಕಾಗ ಸರ್ಕಾರದಲ್ಲಿ ಇಲ್ರಿ. ಅದು ಶಾಲೆ ನಡೆಸ್ತಂದ್ರೆ ಅದು ಬಿಸ್ನೆಸ್ ಅಲ್ಲ, ಅದೊಂದು ಸೇವೆ ರೀ. ಅದು ಶಾಲೆಗಳನ್ನ ನಡೆಸೋದು ಅದೊಂದು ದಂಧೆ ಅಲ್ರಿ, ನಾವು ಮಾಡುವಂತ ಸೇವೆ. ಅದು ಶಾಲೆಗಳನ್ನ ನಡೆಸುವಂಥದ್ದು ಸೇವೆ, ಹಾಸ್ಟೆಲ್ಗಳನ್ನ ನಡೆಸುವಂತ ಸೇವೆ. ಹಾಸ್ಟೆಲ್ಗಳನ್ನ ನಡೆಸ್ಬೇಕಾದ್ರೆ ಏನೇ ಗೊತ್ತೇನ್ರಿ, ನಾವು ಮಕ್ಕಳಿಗೆ ಹೆಚ್ಚು ಪೇ ಮಾಡಿ ಅವ್ರಿಗೆ ಊಟ ಕೊಡೋದಲ್ಲ. ಯಾರ್ಯಾರ ದಾನಿಗಳು ನಮಗೆ ಕೊಟ್ಟಿರ್ಬೇಕು, ಮಕ್ಕಳಿಗೆ ನೀವು ಊಟಕ್ಕೆ ಕೊಡ್ರಿ ಅಂತೇಳಿ ಯಾರಾದ್ರೂ ದಾನ ನಮಗೆ ಕೊಟ್ಟಿರ್ಬೇಕು. ನೀವು ಮಕ್ಕಳಿಗೆ ನೀವು ಊಟ ಕೊಟ್ಟು ನಡೆಸ್ಬೋದು ಅಂತ ಹೇಳಿ ಆ ದಾನದ ಮೇಲೆ ನಾವು ಶಾಲೆಗಳಿಗೆ ಹಾಸ್ಟೆಲ್ಗಳು ನಡೆಸ್ಬೋದು. ನಾವು ಹಿಂಗೆ ಶಾಲೆಗಳು ನಡೆಸ್ಬೇಕಾದ್ರೆ ಬಿಲ್ಡಿಂಗ್ನಾಗ ಎಲ್ರಿ ಯಾಕಂದ್ರೆ ಒಂದ್ ಏನು ಗ್ರೌಂಡ್ ಇಲ್ಲ. ಸಾಕಷ್ಟು ಬಿಜಾಪುರದಲ್ಲಿ ನಾವು ಸಾಕಷ್ಟು ಸತಿ ಮನವಿ ಕೊಟ್ಟಿರಿ, ಹೋರಾಟಗಳನ್ನ ನಂಬ್ಕೊತೀವಿ. ತನಿಖೆಗೆ ಹಾಕ್ರಿ ಅಂತ ನಾವು ಸಾಕಷ್ಟು ತನಿಖೆಗೆ ಹಾಕ್ರಿ ಅಂತ ನಾವು ಜಿಲ್ಲಾ ಕ್ರಮ ಅಂದ್ರೆ ಅದು ಏನಾಗಿದೆ ಅಂದ್ರೆ ಬಹಳ ದಿನದಿಂದ ಆಗಿದೆ. ಮೊದಲಿಂದ ಈಗ ನಾವು ಸಂಘಟನೆ ಬಂದಿರ್ಬೇಕಾದ್ರೆ ಮೊದಲಿಂದ ನಡ್ಕೊಂತ ಬಂದಿರ್ತಕ್ಕಂಥ ಶಾಲೆಗಳು ನಾವು ಈಗ ಅದನ್ನ ಅದಕ್ಕೂ ಅವ್ರ ಸಂಘ ಸಂಸ್ಥೆಗಳದಾವು, ಅವರೆಲ್ಲ ಹೋರಾಟ ಮಾಡ್ತಾರ. ನಾವು ಹಿಂಗ ನಡೆಸ್ತೀವಿ ಅಂತ ಹೋರಾಟ ಮಾಡ್ತಾರ ಅವರು. ಅದಕ್ಕೆ ನಾವು ನೀವು ಹಿಂಗ ನಡ್ಸಾಕರಿ ನೀವು ಪರ ಅನುಮತಿ ಕೊಡ್ರಿ. ಇಲ್ಲಿಕಂದ್ರ ಅದಕ್ಕೆ ಗ್ರೌಂಡ್ ಅದು ಏನೇನದ ಏನಕ್ಕೆ ಅದನ್ನೆಲ್ಲ ಶಾಲೆಗೆ ನಿಯಮ ಪ್ರಕಾರ ಸ್ಕೂಲ್ಗಳು ಸ್ಟಾರ್ಟ್ ಬಿಲ್ಡಿಂಗ್ ಹೋಗಿ ಸ್ಕೂಲ್ಗಳು ಸ್ಟಾರ್ಟ್ ಮಾಡಿದ್ರು. ಖಂಡಿತವಾಗಿ ಅದನ್ನ ಖಂಡಿಸ್ತೀವಿ ನಾವು. ಸರ್ ಈಗ ಏನಾಗೈತೆ ಗೊತ್ತನ್ರದು, ಹಿಂದ ಇದು ಅವಾಗ ಪರ್ಮಿಷನ್ ತೊಗೊಂಡಾರ. ಈಗ ಒಂದ್ಸಲ ಸರ್ಕಾರದಿಂದ ಅನುಮತಿ ಕೊಟ್ಟ ಮ್ಯಾಗ ಅವ್ರು ಕೆಲವೊಂದಿಷ್ಟು ಕಂಡೀಷನ್ಸ್ಗಳು ಹಾಕಿ ಕೊಟ್ಟಿರ್ತಾರ. ಏನ್ ಕಂಡೀಷನ್, ನೀವು ಒಂದ್ 3 ವರ್ಷ 5 ವರ್ಷ ಒಳಗಡೆ ನಿಮ್ಮ ಮೂಲಭೂತ ಸೌಕರ್ಯಗಳನ್ನ ಮಾಡ್ಕೋಬೇಕು ಅಂತ ಹೇಳಿ ಕೆಲವೊಂದಿಷ್ಟು ಕಂಡೀಷನ್ ಹಾಕೊಂಡಿರ್ತಾರೆ. ಯಾರು ಕಂಡೀಷನ್ ಹಾಕಿ ಸರ್ಕಾರದಿಂದ ಅನುಮತಿ ಕೊಟ್ಟಿರ್ತಾರ ಅವ್ರು ಆ ಪೀರಿಯಡ್ ಒಳಗ ಅವರು ಮೂಲಭೂತ ಸೌಕರ್ಯಗಳು ಒದಗಿಸ್ಕೊಂಡ್ರ ಅವ್ರು ಮಾಡ್ಬೋದು, ಅವ್ರದ್ದು ಏನು ತೊಂದರೆ ಇಲ್ಲ. ಆದ್ರೆ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇವತ್ತಿನ ತನಕ ನಾವು ಎಲ್ಲೇ ಒಂದು ಬಾಡಿಗೆ ಬಿಲ್ಡಿಂಗ್ ಒಳಗೋ ಅಥವಾ ಯಾವುದೋ ಒಂದು ಇದ್ರೊಳಗ ನಡೆಸ್ತಿದ್ರ ಅಂಥವು ಕ್ರಮ ಕೈಗೊಳ್ಳಕ ನಾವು ಮುಂದಿನ ಬರುವಂತ ಹೋರಾಟ ಮಾಡ್ತೀವಿ. ಒಂದು ಎರಡನೇದು, ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಏನಾಗಿದೆ ಅಂದ್ರೆ ಅನುಮತಿ ಪಡೆದಿರ್ತಕ್ಕಂಥ ಶಾಲೆಗಳನ್ನ ಹೊರತುಪಡಿಸಿ ಅನುಮತಿ ಇಲ್ಲದಂತ ಶಾಲೆಗಳ ಸುಮಾರು 100 ಶಾಲೆಗಳದಾವು. ಅಂದ್ರೆ ಕೋಚಿಂಗ್ ಕ್ಲಾಸಸ್ ಈ ರೀತಿ ಇರ್ತಕ್ಕಂಥ ಶಾಲೆಗಳು ಅವು ಮಾತ್ರ ಅನಧಿಕೃತ ಶಾಲೆಗಳು. ಅದು ಅಧಿಕೃತ ಸರ್ಕಾರದಿಂದ ಪರವಾನಗಿ ಪಡಿಬೇಕಂದ್ರೆ ಅದಕ್ಕೆ ಅದರದೇ ಆದಂತ ಅಧಿಕಾರಿಗಳದಾರ. ಅವ್ರು ಯಾವ ರೀತಿ ಕೊಟ್ಟಿರ್ತಾರ ಅನ್ನೋದು ಡಿಪೆಂಡ್ ಗಪ್ಪನ ಅಧಿಕಾರಿಗಳ ಮೇಲೆ ಹೋಗ್ತೈತಿ. ಅವ್ರು ಅದಕ್ಕೆ ಬದ್ಧವಾಗಿರ್ತಾರ. ನಾವು ಪ್ರಶ್ನೆ ಮಾಡಿದಾಗ ಅದು ಅವ್ರ ಮೇಲೆ ಡಿಪೆಂಡ್. ಅವ್ರು ಕೆಲವೊಂದು ನಾರ್ಮ್ಸ್ಗಳು ಇಟ್ಕೊಂಡು ಕೊಡ್ಲಿಕ್ಕೆ ಅವ್ರಿಗೆ ಅವಕಾಶ ಇರ್ಬೋದು, ಅವ್ರು ಕೊಡ್ಬೇಕಂದ್ರೆ ಹಂಗೆ ಕೊಟ್ಟಿರ್ಬೋದು. ಹಿಂದಿ ಅಥವಾ ಇಂಗ್ಲಿಷ್ ಕನ್ನಡ ಬಳಕೆ ಮಾಡತ್ತಿಲ್ಲ, ಇದು ಒಂದು. ಎರಡನೇದು, ರೈಲ್ವೆ ಇಲಾಖೆಯವರು ಕನ್ನಡದಲ್ಲಿ ಬೋರ್ಡ್ಗಳನ್ನು ಹಾಕ್ತಾರೆ, ಆದ್ರೆ ಅಂಚೆ ಇಲಾಖೆಯವರು ಹಿಂದಿ ಮತ್ತು ಇಂಗ್ಲಿಷ್ಗಳಲ್ಲೇ ಫಾರ್ಮ್ ಇಟ್ಟಿದ್ದಾರೆ, ಕನ್ನಡದಲ್ಲಿ ಇಲ್ಲ. ಇದ್ರ ಬಗ್ಗೆ ಏನು ಹೋರಾಟ ಮಾಡ್ತಾ ಇದ್ದಾರೆ? ಇದ್ರ ಬಗ್ಗೆನೂ ಕೂಡ ನಮ್ಮ ಮುಂಬರುವಂತ ದಿನಗಳಲ್ಲಿ ಕಡ್ಡಾಯವಾಗಿ ಈಗಾಗಲೇ ಅದ್ರ ಕೆಲವೊಂದು ನಾರ್ಮ್ಸ್ ಇದೆ ಸರ್. 50 ಎಷ್ಟು ಸರ್, 40-60 ಅಲ್ಲ, 40-60 ಅನ್ನುವಂತ ಒಂದು ರೂಲ್ಸ್ ಇದೆ. ಈಗ ಕೆಲವೊಂದು ಕಡೆ ಮಾಡಿದ್ದಾರೆ, ಇನ್ನು ಬಹಳಷ್ಟು ಜನ ಮಾಡಿಲ್ಲ. ನಾವು ಮುಂಬರುವಂತ ದಿನಗಳಲ್ಲಿ ನಮ್ಮ ಸಂಘಟನೆಯಿಂದ ಕಡ್ಡಾಯವಾಗಿ ಇವತ್ತು ಬ್ಯಾಂಕ್ ಆಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ ಆಗಿರ್ಬೋದು ಹಾಗೆ ಇತರ ಇಲಾಖೆಗಳಾಗಿರ್ಬೋದು ಕಡ್ಡಾಯವಾಗಿ ಕರ್ನಾಟಕದಲ್ಲಿ ಕನ್ನಡವನ್ನ ಮಾಡ್ಲೇಬೇಕಂತಕ್ಕಂಥ ಕೂಗು ನಮ್ಮ ಸಂಘಟನೆ ವತಿಯಿಂದ ನಾವು ಮುಂಬರುವ ದಿನಗಳಲ್ಲಿ ಅದ್ರ ವಿರುದ್ಧ ಕೂಡ ನಾವು ಹೋರಾಟಗಳನ್ನ ರೂಪರೇಷೆ ಮಾಡ್ತೀವಿ. ಈಗ ಏನಾಗಿದೆ ಸರ್, ಅದು 30-70 ಭಾಗ ಕನ್ನಡ ಬಳಸಬೇಕಂತೇಳಿ ಸರ್ಕಾರ ಕೊಟ್ಟಿದೆ. 30-70 ಭಾಗ ಯಾರು ಸರಿಯಾಗಿ ಅದು ಬಳಸ್ತಾ ಇಲ್ಲ. ನಮ್ದು ಏನೈತಿ ಅಂದ್ರ 100ಕ್ಕೆ 100 ಬಳಸಿದ್ರೆ ಏನ್ ತಪ್ಪಾಗ್ತೈತಿ? ಕನ್ನಡದ ಮೇಲೆ ಅಭಿಮಾನ ಇನ್ನಷ್ಟು ಆಗ್ತೈತಿ. 100ಕ್ಕೆ 100 ಬಳಸುವಂತ ರಾಜ್ಯಗಳು ಸಾಕಷ್ಟು ಅದಾವಲ್ಲ, ಅವ್ರವ್ರ ಭಾಷೆ ಅಭಿಮಾನ ಮೇಲೆ ಅವ್ರು 100ಕ್ಕೆ 100 ಬಳಸ್ತಿರ್ತಾರಲ್ಲ. ನಾವು ಅವ್ರಿಗೆ ಯಾವ್ದೇ ಭಾಷೆ ಬೇರೆ ಭಾಷೆ ಬರ್ತಿದ್ರು ನಮ್ಮ ಜೊತೆ ಅವ್ರ ಸ್ವಂತ ಭಾಷೆ ಯಾವ್ದಿರ್ಬೇಕು ಅದ್ರ ಮೇಲೆನ ಮಾತಾಡ್ತಿರ್ತಾರೆ. 100ಕ್ಕೆ 100 ಕನ್ನಡವನ್ನ ಭಾಷೆಯನ್ನ ನಾವು ಬಳಸಬೇಕು ಅನ್ನುವಂಥದ್ದು ನಮ್ದು ಆಗ್ರಹ ಐತ್ರಿ. 100ಕ್ಕೆ 100 ಬಳಸ್ರಿ. ನೀವು 30-70 20-80 ಹಿಂಗ್ ಮಾಡ್ಬೇಡ್ರಿ, 40-60 ಹಿಂಗ್ ಮಾಡಕ್ ಹೋಗ್ಬೇಡ್ರಿ. 100ಕ್ಕೆ 100 ಕನ್ನಡದಲ್ಲಿ ಐತ್ರಿ. ಏನಾಗತ್ತೆ, ಏನ್ ತಪ್ಪಾಗತ್ತೆ ಹೇಳ್ರಿ? ಕನ್ನಡದ ಅಭಿಮಾನ ಇನ್ನೂ ಜಾಸ್ತಿ ಆಗತ್ತಲ್ಲ, ಅದನ್ನ ನಮ್ದು ಆಗ್ರಹ ಐತ್ರಿ. ನೀವು ಅದನ್ನ 70ಕ್ಕೆ ಯಾಕೆ ಬಳಸ್ತಾ ಇಲ್ಲ? ಇಲ್ಲಿ ಹಿಂದಿ ಮತ್ತೆ ಅದು ಖಂಡಿತವಾಗಿ ಅದನ್ನ ನಾವು ಖಂಡಿಸ್ತೀವಿ. ಯಾಕಂದ್ರ ಒಂದು ಬ್ಯಾಂಕ್ ನಲ್ಲಿ ಸಿಬ್ಬಂದಿಗೆ ಹೋದ್ರ ಕನ್ನಡ ಬರ್ತಿದ್ರು ಕೂಡ ಹಿಂದಿ ಮಾತಾಡ್ತಾನ. ನಮ್ಮ ಕನ್ನಡಿಗರ ಬ್ಯಾಂಕ್ ಸಿಬ್ಬಂದಿಗಳ ಕನ್ನಡಿಗರನ್ನ ತುಂಬ್ಕೋಬೇಕು. ಕೆಲವೊಂದು ಈಗ ನೋಡ್ರಿ, ಕನ್ನಡಿಗರನ್ನ ಬ್ಯಾಂಕ್ ನಲ್ಲಿ ಕನ್ನಡಿಗರನ್ನ ತುಂಬ್ಕೋಬೇಕು,
ರೈಲ್ವೆ ಇಲಾಖೆಗಳ ಕರ್ನಾಟಕದಲ್ಲಿ ಕನ್ನಡಿಗರನ್ನ ಅವ್ರು ತುಂಬ್ಕೋಬೇಕಂತ ಹೇಳಿ ನಮ್ದು ಆಗ್ರಹ ಐತ್ರಿ. ಈ ಸರ್ಕಾರ ಅದನ್ನ ಮನಸ್ಸು ಮಾಡ್ಬೇಕು, ಸರ್ಕಾರ ಮನಸ್ಸು ಮಾಡಿ ಕನ್ನಡಿಗರನ್ನ ತುಂಬ್ಕೊಂಡಾಗ ಕನ್ನಡ ಉಳಿತೈತಿ. ಅವ್ರು ಅರ್ಧ ಹಿಂದಿ ಅದ ನಮ್ಮ ಹೋರಾಟಗಾರನ್ನ ಹಚ್ಚಿ ನೀವು ಹೋರಾಟ ಮಾಡ್ರಿ ಅಂದಾಗ ನಾವು ಸರಿ ಮಾಡ್ತೀವಿ ಅಂದ್ರೆ ಸರ್ಕಾರ ಏನ್ ಮಾಡಿದ್ರೆ ಏನ್ ಮಾಡೋದು ಹೇಳ್ರಿ ಅವ್ರು. ಹೌದಲ್ಲ, ಸರ್ಕಾರ ಮನಸ್ಸು ಮಾಡಿ ಕನ್ನಡಿಗರನ್ನ ಆಯಾ ಇಲಾಖೆಯಲ್ಲಿ ಆಯಾ ಸಂಬಂಧಪಟ್ಟಂತ ಬ್ಯಾಂಕ್ಗಳಲ್ಲಿ ರೈಲ್ವೆ ಇಲಾಖೆಗಳಲ್ಲಿ ಕನ್ನಡಿಗರನ್ನ ಹೆಚ್ಚು ತುಂಬಿಕೊಂಡು 100ಕ್ಕೆ 100 ಕನ್ನಡವನ್ನ ಮಾತಾಡುವಂತ ಪ್ರವೃತ್ತಿಯನ್ನ ಕನ್ನಡ ನಾಡಿನ ಬೆಳೆಸ್ಬೇಕನ್ನುವಂಥದ್ದು ನಮ್ದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿಗಳದ್ದು ಆಗ್ರಹ ಇದೆ. ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಕೆಳಗೆ ತಾವು ಕಾರ್ಮಿಕ, ರೈತ ಮತ್ತು ಶೋಷಿತ ಕನ್ನಡ ಪರ ಸಂಘಟನೆ ಅಂತ ಹಾಕಿದ್ದಾರೆ. ಕಾರ್ಮಿಕರ ವಿಷಯಕ್ಕೆ ಬಂದಾಗ ಬಾಲ ಕಾರ್ಮಿಕರನ್ನ ಸಾಕಷ್ಟು ಕಡೆ ದುಡಿಸ್ಕೊಳ್ಳಲಾಗ್ತಾ ಇದೆ. ಅದ್ರ ಬಗ್ಗೆ ಬಾಲ ಕಾರ್ಮಿಕರನ್ನ ಬಳಸ್ಕೊಳ್ಳಾಗ್ತಾ ಇದೆ. ಸರ್, ಈಗಾಗಲೇ ಸರ್ಕಾರ ಅದ್ರ ಬಗ್ಗೆ ಕೂಡ ಮತ್ತು ಅದರ ಜೊತೆಗೆ ಮಹಿಳಾ ಇಲಾಖೆ ಆಗಿರ್ಬೋದು, ಕಾರ್ಮಿಕ ಇಲಾಖೆ ಆಗಿರ್ಬೋದು, ಈಗಾಗಲೇ ಸಾಕಷ್ಟು ನೋಟಿಫಿಕೇಶನ್ಗಳನ್ನು ಮಾಡಿದ್ದಾರೆ ಸರ್ಕಾರದ್ದು. ಅಷ್ಟಾದರೂ ಕೂಡ ಕೆಲವೊಂದು ಎಲ್ಲೋ ಗೊತ್ತಿಲ್ಲಾರ್ದಂಥ ಒಂದು ಇದರ ಕ್ಷೇತ್ರದಲ್ಲಿ ಇವತ್ತು ವ್ಯವಸಾಯದಲ್ಲಿ ಆಗಿರ್ಬೋದು, ಸಣ್ಣ ಪುಟ್ಟ ಬಿಸ್ನೆಸ್ಗಳಾಗಿರ್ಬೋದು, ಆಮೇಲೆ ಹಳ್ಳಿಗಳಲ್ಲಿ ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥಲ್ಲಿ ಬಾಲ ಕಾರ್ಮಿಕ ಪದ್ಧತಿ ಇನ್ನೂ ಮುಂದುವರಿತಾ ಇದೆ. ಆದ್ರೆ ನಮ್ಮ ಸಂಘಟನೆ ವತಿಯಿಂದ ಮುಂಬರುವ ದಿನಗಳಲ್ಲಿ ಅದರ ವಿರುದ್ಧ ಕೂಡ ನಾವು ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಹೋರಾಟವನ್ನ, ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನ ನಾವು ಹಮ್ಮಿಕೋತೀವಿ. ಕೆಲವೊಂದಿಷ್ಟು ನಮಗೆ ಗಮನಕ್ಕೆ ಬಂದ್ರು ಕೂಡ ನಾವು ಅಲ್ಲೇ ಸ್ಥಳದಲ್ಲಿನ ಈಗ ಈ ಬಾಲ ಕಾರ್ಮಿಕರಿಗೆ ಕೆಲಸ ಮಾಡಬಾರಪ್ಪ, ಇದು ಸರ್ಕಾರದಕ್ಕೆ ಕಾನೂನುವಾಗಿ ವಿರುದ್ಧ ಐತೆ ನಾವು ಹೇಳಿದೀವಿ. ಇನ್ನು ಅತಿ ಹೆಚ್ಚಾಗಿ ಮಕ್ಕಳನ್ನ ಅತಿ ಹೆಚ್ಚು ದುಡಿಸ್ಕೊಳ್ಳುವಂಥದ್ದು ಬಂತಂದ್ರೆ ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಮತ್ತೆ ಇನ್ನೊಂದ್ರಿ, ರೈತ ಕಾರ್ಮಿಕ ಶೋಷಿತರ ಪರ ಯಾಕೆ ನಾವು ನಿಂತಿದೀವಿ ಅಂದ್ರೆ ಎಲ್ಲಾನು ಬಡವರಿಗೆ, ರೈತನು ಬಡವರು ಇರ್ತಾರೆ, ಕಾರ್ಮಿಕರು ಬಡವರು ಇರ್ತಾರೆ, ಶೋಷಿತರು ಬಡವರು ಇರ್ತಾರೆ. ಈಗ ಕನ್ನಡ ಶಾಲೆಗಳು, ಅಂಗನವಾಡಿ ಶಾಲೆಗಳಿಗೆ ಹಚ್ಚವ್ರು ಶಾಲೆಗಳಿಗೆ, ಈಗ ಅಂಗನವಾಡಿ ಶಾಲೆಗಳು ಕಲಿಯುವಂಥವ್ರು ಯಾರು? ಅತ್ಯಂತ ಬಡವರು, ರೈತರು, ಶೋಷಿತರು. ಅಲ್ಲೇ ಅಂಗನವಾಡಿಗೆ ಹಚ್ಕೊಂತಾರೆ, ಉಳಿದವರೆಲ್ಲ ಕಾನ್ವೆಂಟ್ ಹಚ್ತಾರೆ, ಇಂಗ್ಲಿಷ್ ಮೀಡಿಯಂ ಹಚ್ತಾರೆ, CBSE ಬೇರೆ ಬೇರೆ ಹೇಳ್ತಾರೆ. ಆದ್ರೆ ಕಾರ್ಮಿಕರು ಅತ್ಯಂತ ಬಡತನ ರೇಖೆಗಿಂತ ಕೆಳಗಿರೋರನ್ನ ಅಲ್ಲಿ ಅಂಗನವಾಡಿಗೆ ಹಚ್ತಾರೋ, ಕನ್ನಡ ಶಾಲೆಗೆ ಹಚ್ತಾರೆ. ಅವ್ರ ಪರವಾಗಿ ಯಾಕೆ ನಿಂತೀವಿ ಅಂದ್ರೆ ಅವ್ರಿಗೆ ಒಂದು ಒಳ್ಳೆಯ ನಾವು ಯಾವ್ದೋ ಒಂದು ಶಾಲೆ, ಕನ್ನಡ ಶಾಲೆಗಳಲ್ಲಿ, ಸರ್ಕಾರಿ ಕನ್ನಡ ಶಾಲೆಗಳು ನಾವು ಹೋದ್ಮ್ಯಾಗಂತ ಅದನ್ನ ನೋಡಿದ ತಕ್ಷಣ ಇದು ಒಂದು ಪ್ರೈವೇಟ್ ಶಾಲೆ ಇಂಥದಿಷ್ಟು ದೊಡ್ಡದಿದೆಯಲ್ಲ ಅಷ್ಟು ಒಂದು ಅನುಕೂಲ ಮಾಡಿಕೊಡ್ಬೇಕು ಸರ್ಕಾರ ಅಂತ ನಮ್ದು ಆಗ್ರಹ ಐತ್ರಿ. ಒಂದು ಶಾಲೆಗೆ ನಾವು ಕನ್ನಡ ಶಾಲೆಗೆ ನಾವು ಹೋದ್ಮ್ಯಾಗಂತ ಒಂದು ಶಾಲೆಗೆ ಒಂದು ಮಗುವಿಗೆ ಒಂದು ವರ್ಷಕ್ಕೆ 56,000 ಸರ್ಕಾರದಿಂದ ಖರ್ಚಾಗ್ತದೆ. 56,000 ಅದು ನಾವು ಶಾಲೆಗೆ ಅಲ್ಲಿ ಹೋದ್ಮ್ಯಾಗತ್ತ ನಮಗ ಇದು ಒಂದು ಯಾವುದೋ ಒಂದು ಒಳ್ಳೆಯ ಒಂದು ಪ್ರೈವೇಟ್ ಶಾಲೆಗೆ ನಾವು ಬಂದಿದ್ದೀವಿ, ಒಂದು ಒಳ್ಳೆ ಇದರಿಂದ ನಾವು ಬಂದಿದ್ದೀವಿ ಅಂತ ಅಲ್ಲಿ ಫೀಲ್ ಆಗ್ಬೇಕು. ಅಲ್ಲಿ CC ಕ್ಯಾಮ್ರಾ, ಅಲ್ಲಿರ್ತಕ್ಕಂಥ ವ್ಯವಸ್ಥೆ, ಅಲ್ಲಿರ್ತಕ್ಕಂಥ ಟೀಚರು, ಅಲ್ಲಿರ್ತಕ್ಕಂಥ ಬೆಂಚು, ಅಲ್ಲಿರ್ತಕ್ಕಂಥ ನೋಡಿದ್ರ ಇದೆಷ್ಟು ಒಳ್ಳೇದೈತೆ ಅಂತ ಹೇಳಿ ಎಲ್ಲ ಜನ ನೆಚ್ಚಿಕೊಂಡು ಸರ್ಕಾರ ಮತ್ತಷ್ಟು ಒತ್ತು ಕೊಡ್ಬೇಕು. ರಾಜಕಾರಣಿಗಳ ಶಾಲೆ ಇದನ್ನ ಮಾಡುವಂತದ್ದನ್ನ ನಿಲ್ಲಿಸಿ ಈ ಶಾಲೆಗಳಿಗೆ ಒತ್ತು ಕೊಟ್ಟು ಇದನ್ನ ಸ್ವಲ್ಪ ಉನ್ನತಿ ತರ ಕಲಿಸ್ಬೇಕಂತ ನಮ್ದು ವಿಚಾರ ಇದೆ. ಈಗ ಮತ್ತೆ ಇಲ್ಲದಿದ್ರ ಖಾಸಗಿ ಶಾಲೆಗಳಿಗೆ ಪೂರ್ತಿ ಸರ್ಕಾರದ ಅನುದಾನದೊಳಗೆ ಮಾಡಿಬಿಡ್ಲಿ, ಅದನ್ನ ಎರಡ್ರಾಗ ಒಂದು ಮಾಡ್ಬೇಕ್ರಿ. ಅದು ಮಾಡಿದಾಗ ಕರೆಕ್ಟ್ ಆಗುವಂತ ಉದ್ದೇಶ ಇದೆ. ಅಂದ್ರೆ ಶಾಲೆಗಳು ಉಳಿತಾವು, ಒಳ್ಳೆ ಶಿಕ್ಷಕರು ಇದನ್ನ. ಯಾಕಂದ್ರೆ ನಾವು ಪ್ರೈವೇಟ್ ಒಳಗೆ ಮಾಡ್ಬೇಕಾದ್ರೆ ಹಂಗಿದ್ರೆ CET TET ಯಾಕೆ ಮಾಡಿದಾಗ ಯಾರು ಪ್ರೈವೇಟ್ ಶಾಲೆ ಮಾಡಿಬಿಟ್ರೆ ಎಲ್ಲರೂ CET TET ತರದ್ ಎಲ್ಲಾರು ಮಾಸ್ತರ್ ತೆಗೆದ್ಬಿಟ್ರೆ ಹೇಳಿದ್ರೆ CET TET ಮಾಡಿದಾರಂದ್ರ ಅವ್ರಿಗೊಂದು ಒಳ್ಳೆ ಪರೀಕ್ಷೆ ಬರೆದು ಒಳ್ಳೆ ಪಾಸ್ ಆಗಿ ಬಂದ್ ಮಕ್ಕಳಿಗೆ ಕಲಿಸ್ಬಿಟ್ಟಾರ. ವಿದ್ಯಾರ್ಥಿಗಳು ಇರಲಿಲ್ಲ ಅಂದ್ರೆ ಏನ್ ಕಲಿಸ್ಬೇಕ್ರಿ ಪಾಪ ಅವರು. ಈ ಪ್ರೈವೇಟ್ ಒಳಗೆ ನೋಡ್ರಿ, ಇಲ್ಲಿಕಂದ್ರೆ ಪ್ರೈವೇಟ್ ಒಳಗೆ ಅವ್ರಿಗೆ ಒಂದು CET ಮಾಡಿ ಅಲ್ಲಿ ಶಿಕ್ಷಕರು ತುಂಬಿಕೊಳ್ಳುವಂಥದ್ದನ್ನ ಮಾಡ್ಲಿ. ಅಲ್ಲಿ ಏನು ಕಲ್ದೇ ಇದ್ರೆ ಶಿಕ್ಷಕನಾಗ್ತಾ ಆಗ್ಬೋದಂತ ಐತಲ್ರಿ. ಮತ್ತೆ ಅದನ್ನ ಯಾಕೆ ಮಾಡಿದ್ರೆ ಅಲ್ಲಿ ಮತ್ತೆ ಕಲ್ತವ್ರು ಬೇಕಲ್ಲ, ನಾವು ಬೇಕಂತ ಹೇಳ್ತೀವಿ. ನಾವು ಅಲ್ಲಿ ಒಳ್ಳೆ ಅಲ್ಲಿಯವರು ಅದೊಂದು ಪರೀಕ್ಷೆ ಪಾಸ್ ಆಗಿರ್ಬೇಕು. ಇಲ್ಲಂದ್ರೆ ಆಡಳಿತ ಮಂಡಳಿ ಒಳಗ ಅಥವಾ ಇಲ್ಲಿ ಯಾವ್ದಿಲ್ಲಿ ನಮ್ಮ ಶಿಕ್ಷಣ ಇಲಾಖೆ ಒಳಗ ಅವ್ರನ್ನ ಪರೀಕ್ಷೆ ಮಾಡ್ಕೊಂಡು ತುಂಬ್ಕೋಬೇಕು ಶಿಕ್ಷಕರು ಅನ್ನುವಂತಾಗಿದೆ. ಮಕ್ಕಳು ಹೆಂಗ್ ಕಲಿಬೇಕು, ಹೆಂಗ್ ಅವ್ರ ಈಗ ಏನಾಗಿದೆ ಶಿಕ್ಷಣ ಎಲ್ಲ ಏನಾಗಿದೆ ರೀ, ಮಾನವೀಯ ಮೌಲ್ಯಗಳನ್ನು ಮತ್ತು ಸದ್ಗುಣಗಳನ್ನು ಕಡಿಮೆ ಆಗ್ತಾ ಇದೆ ಎಲ್ಲ ಕಡೆ. ವ್ಯಾಪಾರೀಕರಣ ಆಗಿದೆ ಶಿಕ್ಷಣ ಸಂಸ್ಥೆಗಳು. ವ್ಯಾಪಾರೀಕರಣ ನಿಲ್ಲಿಸ್ಬೇಕು, ಸೇವಾ ಮನೋಭಾವ ಹುಟ್ಟಬೇಕು ಎಲ್ಲರಿಗೆ ಅಂತ ಉದ್ದೇಶ ಇದೆ, ಮತ್ತೊಂದಿಲ್ಲ. ಅವ್ರೇನೋ ಸರಿ, ಜಸ್ಟ್ ಮಾತಾಡಿದ್ವಿ ನಾವು ಪ್ರೈವೇಟ್ ಸ್ಕೂಲ್ ಬಗ್ಗೆ ಮಾತಾಡಿದ್ವಿ. ನೀವು ಅಷ್ಟು ಇದು ಕರ್ನಾಟಕ ರಕ್ಷಣಾ ಸಭೆಯನ್ನ ಬಹಳ ಜನ 3-4 ಜನ ನೋಡಿದ್ರೆ ಇಂಥ ಸಂಘಟನೆ. ಅದು ಗೌರ್ಮೆಂಟ್ ಸ್ಕೂಲ್, ಬಡವರು SC ST ಇಲ್ಲಿ ಯಾವತ್ತು ಮಜಬರು ಇಲ್ಲೇ ಅದು ಗ್ರಾಕ್ ಆಫ್ ಗರೀಬ್ ಮಂದಿ ಎಲ್ಲ ಪ್ರೈವೇಟ್ ಸ್ಕೂಲ್ಗೆ ಹೋಗಂಗಿಲ್ಲ, ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾರೆ. ಈಗ ಜಸ್ಟ್ ಬಿಜಾಪುರ ಡಿಸ್ಟ್ರಿಕ್ಟ್ನಾಗೆ ಪ್ರೈವೇಟ್ ಸ್ಕೂಲ್ ಪ್ರೈಮರಿಯಲ್ಲಿ ಹೈಸ್ಕೂಲ್ ಇಲ್ಲಿ, ಫಾರ್ ಎಕ್ಸಾಂಪಲ್ ನಾನು ಗೌರ್ಮೆಂಟ್ ಹೈಸ್ಕೂಲ್ ನೋಡ್ರಿ, ಅವನ ಸ್ಥಿತಿಗೆ ನೋಡ್ರಿ ಹ್ಯಾಂಗ ಅಲ್ಲಿ ಎಜುಕೇಶನ್ ಇಲ್ಲ.
ಸಂಬಳ ಅಂದ್ರೆ 1,00,000 ರೂಪಾಯಿ ಮ್ಯಾಗಿ ತಗೊಳಕತ್ತಾರ. ನೀವು ಅಲ್ಲಿ ಹೋಗಿ ಕಿಶನ್ ವೆರಿಫಿಕೇಶನ್ ಮಾಡಿದಂದ್ರ ಅನ್ನು ಬರಂಗಿಲ್ಲ, ಉರ್ದುನಾಗೆ ಬನ ಬರಂಗಿಲ್ಲ, ಇಂಗ್ಲಿಷ್ನಾಗ ಕೇಳಿದಂದ್ರ ABCD ಅವೆಲ್ಲ ಗೊತ್ತಿಲ್ಲ. ಇಂಥ ಪರಿಸ್ಥಿತಿ ಅದಾವ. ಅದರ ಬಗ್ಗೆ ಏನು ಗಮನಿಸ್ತೀವಿ? ಈ ರಿಯಲ್ ಬಾಳೆ ಎಜುಕೇಶನ್ ಬೇಕಂದ್ರ ಪ್ರೈಮರಿ ತರ ಹೈಸ್ಕೂಲ್ ಬಡವ್ರ ಮಕ್ಕಳು ಎಲ್ಲ SC/ST ಅಂತ ಯಾರು ಹೇಳಿ ಪ್ರೈವೇಟ್ ಏನವ ಯಾರು ದುಡ್ಡು ಇರ್ತಾರ ತಗೊಂಡ್ ಮಿಷನ್ ಹೋಗ್ತಾರೆ. ನಮ್ ಗೌರ್ಮೆಂಟ್ ಸ್ಕೂಲ್ ಎಲ್ಲ ಹಾಳಾಗ ಹೋಗ್ಲಾಗ್ತಾರ. ಅಲ್ಲಿ ಶಿಕ್ಷಣ ಇಲ್ಲ, ವ್ಯವಸ್ಥೆ ಇಲ್ಲ. ಅದರ ಬಗ್ಗೆ ಏನು ಹೋರಾಟ ಮಾಡಿದ್ರು ಅಡ್ಡಿ ನಮ್ದು ಯಾವ್ದು BU ಇರ್ಲಿ DDP ಇರ್ಲಿ ಯಾವ್ದು ಒಂದು ನಯಾ ಪೈಸಾನು ಗಮನ ಕೊಡಂಗಿಲ್ಲ. ಅದರ ಬಗ್ಗೆ ಏನ್ ಮಾಡಿದ್ರು? ನಿಮ್ಗೆ ಗಮನದಲ್ಲಿದ್ದಕ್ಕಿಲ್ಲ, ನೀವು ಬಹಳ ಸೂಕ್ತವಾದಂತ ಒಂದು ಸ್ಪಷ್ಟವಾದಂತ ಪ್ರಶ್ನೆ ನೀವು ಕೇಳಿದ್ರಿ. ಅದ್ರ ಬದಲು ನೀವು ಶಾಲೆಗಳಿಗೆ ಶಿಕ್ಷಕರು ಕರ್ತವ್ಯ ನಿಷ್ಠೆಯಿಂದ ಇಲ್ಲ, ಅಲ್ಲಿ ಹೀಗಾಗಿ ಅವರು ಶಾಲೆಗಳಲ್ಲಿ ಏನೋ ಒಂದು ಅಕ್ಷರ ಕಲ್ಸಂಗಿಲ್ಲ ಅನ್ನುವಂತ ಹೇಳಿದ್ರು. ನೀವು ಸಾತಲ್ಗಾಂವ್ ಚರ್ಚನ್ ತಾಲೂಕದಲ್ಲಿ ಒಂದು ಸಾತಲ್ಗಾಂವ್ ಅಂತ ಒಂದು ಗ್ರಾಮ ಇದೆ. ಆ ಸಾತಲ್ಗಾಂವದಲ್ಲಿ ಒಬ್ಬರು ಸಂಜು ಅವರಿಗೆ ಸಂಪೂರ್ಣವಾಗಿ ಗೊತ್ತಿದೆ. ಸಾತಲ್ಗಾಂವದಲ್ಲಿ NR ಚವಣ್ ಅಂತ ಒಬ್ಬ ಶಿಕ್ಷಕರು ಶಾಲೆಗೆ ಹೋಗ್ಲಾರ್ದಾರ ಮನೆಯೊಳಗೆ ಕುತ್ಕೊಂಡು ಸಂಬಳ ತಗೋತಿದ್ರು. ಮನೆಯೊಳಗೆ ಕುತ್ಕೊಂಡು ಸಂಬಳ ತಗೊಂಡಾಗ ಎಲ್ಲಾ ಪತ್ರಿಕೆ ಮುಖಾಂತರ ಎಲ್ಲಾ ಕಡೆ ಹಾಕಿದಾಗ ಒಂದೇ ದಿನದೊಳಗೆ ಅಮಾನತ್ ಮಾಡಿದ್ರು. ಅವಾಗ ಇವರು ಕೋಲಾರ್ ಮೇಡಮ್ ನಮ್ಮ ನಾಗೂರ್ ಅವ್ರಕ್ಕಿಂತ ಮುಂಚೆ ಇದ್ರಲ್ಲ ಆ DDP. ಎರಡನೇದು ಇನ್ನೊಂದು ಏನಂತಂದ್ರೆ, ನಮ್ಮ ಗುರ್ನಾಳ ಗ್ರಾಮದಲ್ಲಿ ಉರ್ದು ಶಾಲಾ ಶಿಕ್ಷಕಿ ವಾರದಲ್ಲಿ 2 ದಿನ ಹೋಗ್ತಿದ್ರು. ವಾರದಾಗ 2 ದಿನ ಯಾಕೆ ಹೋಗ್ತೀವಿ ಅಂತ ಹೇಳಿ ನಾವು ನಮ್ಮ ಸಂಘಟನೆ ಮುಖಾಂತರ ನಾವು ಪತ್ರಗಳನ್ನು ಬರೆದಾಗ ಅಲ್ಲಿ ಗ್ರಾಮಸ್ಥರು ನಮಗೆ ಹೇಳಿದಾಗ ಅವ್ರನ್ನೂ ಕೂಡ ಅಮಾನತು ಮಾಡಿದ್ರು. ಆಮೇಲೆ ಮೊರಾರ್ಜಿ ಶಾಲೆಗಳಲ್ಲಿ ಶಿಕ್ಷಕರು ಸರಿಯಾಗಿ ಹೋಗ್ದಿರೋ ವಸತಿ ಇರಂಗಿಲ್ಲ. ವಸತಿ ನೀವು ಯಾಕೆ ಇರಂಗಿಲ್ಲ ಅಂದಾಗ ಕಡಾಖಂಡಿತವಾಗಿ ಇಲ್ಲಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ಕೂಡ ಕಡಾಖಂಡಿತವಾಗಿ ಆದೇಶ ಹೊರಡಿಸಿದ್ರು. ನಿಮ್ದು ಎಲ್ಲಿ ನಿಮ್ಗೆ ಇರಾಕ್ ವಾಸ್ತವ ಇರಬೇಕು, ನೀವು ಅಲ್ಲಿ ಇರಲೇಬೇಕು ಅನ್ನುವಂಥದ್ದು ವಾಸ್ತವ ಹೋರಾಟವ್ರಿಗೆ ಅವ್ರಿಗೂ ಕೂಡ ಹೇಳಿದ್ರು. ಈ ಹೋರಾಟಗಳನ್ನು ಮಾಡಿದ್ವಿ ನಾವು. ಇನ್ನೊಂದು ಮಾಡ್ತಾ ಇದ್ದೀವಿ. ಅದನ್ನ ನಾವು ಯಾವಾಗಲೂ ನಮ್ದು ಮಕ್ಕಳಿಗೋಸ್ಕರ, ಕಾರ್ಮಿಕರಿಗೋಸ್ಕರ ಇದ್ರೆ ನಾ ಯಾವಾಗಲೂ ನಮ್ದು ಇದ್ದೇ ಇರ್ತೈತ್ರಿ. ಮೊರಾರ್ಜಿ ಶಾಲೆ ಒಳಗೆ ಕೋಲಾರದಲ್ಲಿ ಇರ್ತಕ್ಕಂಥ ಅವರು ಕೂಡ ಮನೆ ಶಾಲೆ ಒಳಗೆ ಜಪಮಾಲೆ ಆಗ್ತಿದ್ರು, ಅವ್ರನ್ನ ಅಮಾನತು ಮಾಡಿದ್ರಿ. ಅದು ಯಾಕೆ ಶಿಕ್ಷಣ ಸರ್ಕಾರದವ್ರು ಏನು ಮಾಡೋದಂತಂದ್ರೆ, ಸರ್ಕಾರಿ ಶಾಲೆ ಶಿಕ್ಷಣದ ಮೇಲೆ ಆಫೀಸಲ್ಲಿ ಹೊರೆ ಜಾಸ್ತಿ ಮಾಡತ್ತಾರೆ, ವರ್ಕ್ಲೋಡ್ ಜಾಸ್ತಿ ಮಾಡತ್ತಾರೆ. ಅಂದ್ರೆ ಅದು ಫೈಲ್ ಇರಲಿ, ಈ ಫೈಲ್ ಇರಲಿ, ಆ ಫೈಲ್ ಇರಲಿ ಎಲ್ಲ ಹೆಚ್ಚು ಮಾಡ್ತಾರೆ. ಅದರೊಳಗೆ ಹೆಚ್ಚು ಕಾಲಗಳಿಗೆ ಹೊರತಾಗಿ ಅವ್ರ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಬರಲಾಗಿದೆ. ಟೈಮ್ ಸಿಗಲ್ಲ ಸರಿಯಾದ. ಅದರಿಂದ ನಾವು ಎಲ್ಲರೂ ನೋಡಿದ್ರೆ ನಮ್ಮ ಸಂಘಟನೆ ನಾವು ಪ್ರತಿನಿಧಿಗಳು ಹೇಳ್ಬೇಕಾಗಿ ಮಾಡಿದ್ವಿ. ಏನಪ್ಪ ಅಂದ್ರೆ ಶಿಕ್ಷಕರಿಗೆ ವರ್ಕ್ಲೋಡ್ ಇದು ಮಾಡಿ, ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಕ್ಕೆ ಮಕ್ಕಳ ಜೋಡಿ ಹೆಚ್ಚು ಬೆಳಿಲಾಕ ಹೇಳಿದ್ರೆ ಅದು ನಾವು ಈ ಮುಖಾಂತರ ಇದು ಮಾಡಬೇಕು ಸರ್. ಅರ್ಥ ಮಾಡಬೇಕು. ಅದರಿಂದ ಶಿಕ್ಷಣ ಪ್ರಮಾಣ